ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನೀವಿಲ್ಲಿ ನೋಡ್ತಿದ್ದೀರಾ, ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್ i5 XL ಗಾಡಿ ಇದೆ, ಪ್ಲಸ್ ಐಚರ್ ಪ್ರೋ ಎಕ್ಸ್ ಡೀಸೆಲ್ ಇದೆ. ಎರಡೂ ಗಾಡಿನೂ ಒಂದೇ ಕ್ಯಾಟಗರಿ ಗಾಡಿ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್. ಯಾಕೆ ಈ ಎರಡು ಗಾಡಿನ ನಾನು ಕಂಪೇರ್ ಮಾಡ್ತಿದ್ದೀನಿ ಅಂದರೆ, ನೋಡಿ, ಇದರದ್ದು ಪೇಲೋಡ್ ಕೆಪಾಸಿಟಿ ಬಂದು 1800 kg, ಇದರ ಪೇಲೋಡ್ ಕೆಪಾಸಿಟಿ ಕೂಡ 1800 kg. ಸೊ ಇದೆರಡನ್ನ ಬೈ ಮಾಡೋರಿಗೆ ಏನು ಅಂತಂದರೆ ಒಂದು ಸಣ್ಣ ಒಂದು ಡೌಟ್ ಇರುತ್ತೆ, ಈ ಗಾಡಿ ತಗೊಳ್ಳೋಣ ಇಲ್ಲ ಐಚರ್ ಗಾಡಿ ತಗೊಳ್ಳೋಣ ಅನ್ನೋದು. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲಾಗಿ ಬಡಾ ದೋಸ್ತ್ i5 ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು, ಬಡಾ ದೋಸ್ತ್ i5 ಗಾಡಿ ಇಲ್ಲಿ ಏನು ಅಂತಂದರೆ 1.5 ಲೀಟರ್ 3 ಸಿಲಿಂಡರ್ ಡೀಸೆಲ್ ಇಂಜಿನ್ ಬರುತ್ತೆ, 80 HP ಪವರ್ ಇರುತ್ತೆ, 190 Nm ಟಾರ್ಕ್ ಇರುತ್ತೆ. ಸೊ ಬಡಾ ದೋಸ್ತ್ ಮೈಲೇಜ್ ಬಂದು ಕಂಪನಿ ಏನು ಕ್ಲೈಮ್ ಮಾಡುತ್ತೆ ಅಂದರೆ 13ರಿಂದ 15 km ಕ್ಲೈಮ್ ಮಾಡುತ್ತೆ. ಸೊ ಇದರ ಪೇಲೋಡ್ ನೋಡಿ, ಇಲ್ಲಿ 1800 kg, ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 1817 kg ಟು 2125 kg. ಯಾಕೆಂತಂದರೆ ಇದರಲ್ಲಿ ವೇರಿಯಂಟ್ಸ್ ಬರುತ್ತೆ. i6 ಗಾಡಿ ಎಲ್ಲ ಏನು ಅಂತಂದರೆ 2000 kg ಪೇಲೋಡ್ ಬರುತ್ತೆ, ಬಟ್ i5 ಸೀರೀಸ್ ಬಂದುಬಿಟ್ಟು 1800 kg ಪೇಲೋಡ್ ಬರೋದು. ಇದರ ಗೇರ್ ಬಾಕ್ಸ್ ಸಮೇತ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. ಹಾಗೆಯೇ ಗೆಳೆಯರೆ, ಈಗ ಐಚರ್ ಪ್ರೋ ನೋಡೋಣ. ಇದರಲ್ಲಿ ಏನು ಅಂತಂದರೆ, ಇದರಲ್ಲಿ ಡಿಫ್ರೆನ್ಸ್ ಇದೆ. ಎರಡು ಪೇಲೋಡ್ ಒಂದೇ ಇರ್ಬೋದು, ಆದರೆ ನಿಮಗೆ ಇದರಲ್ಲಿ 4 ಸಿಲಿಂಡರ್ 2 ಲೀಟರ್ ಇಂಜಿನ್ ಸಿಗುತ್ತೆ. ಅಂದರೆ 4 ಸಿಲಿಂಡರ್ ಗಾಡಿ, 2 ಲೀಟರ್ ಇಂಜಿನ್ ಅಂದರೆ 2000 cc. ಆ ವೆಹಿಕಲ್ ಬಂದ್ಬಿಟ್ಟು 1500 cc ಇಂಜಿನ್ ಬರೋದು, ಇದು ಬಂದ್ಬಿಟ್ಟು 2000 cc ಇಂಜಿನ್ ಬರುತ್ತೆ. ಇದರಲ್ಲೂ ಕೂಡ 80 HP ಬರುತ್ತೆ. ಟಾರ್ಕ್ ಬಂದು 230 Nm ಟಾರ್ಕ್ ಬರುತ್ತೆ. ಇದು ನೋಡಿ, ಬಡಾ ದೋಸ್ತು ಕೇವಲ 190 Nm ಟಾರ್ಕ್, ಆದರೆ ಇದರಲ್ಲಿ ನೋಡಿ 230 Nm ಟಾರ್ಕ್. ಆಮೇಲೆ ಇನ್ನೊಂದೇನು ಅಂತಂದರೆ, ಬಡಾ ದೋಸ್ತು 10 ಅಡಿ ಬರೋದು, ಆದರೆ ಇದರಲ್ಲಿ 10.8 ಫೀಟ್ ಕಾರ್ಗೋ ಬಾಡಿ, ಅಂದರೆ ಇನ್ನೊಂದು ಅಡಿ ದೋಸ್ತ್ ಗಾಡಿಲಿ ಬರುತ್ತೆ. ಇದರಲ್ಲಿ ಏನು ಅಂತಂದರೆ 10.8 ಫೀಟ್ 8 ಇಂಚು ಜಾಸ್ತಿ ಬರುತ್ತೆ. ಸೊ ಇದರ ಒಂದು ಮೈಲೇಜ್ ಬಂದು ಬಡಾ ದೋಸ್ತ್ಗೆ ಕಂಪೇರ್ ಮಾಡಿದ್ರೆ ಐಚರ್ ಪ್ರೋ ಎಕ್ಸ್ 3.5 ಟನ್ ಗಾಡಿದು ಮೈಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಏನು ಅಂತಂದರೆ, ನೋಡಿ, 13ಇಂದ 15 km/ಲೀಟರ್ ಅಂತ ಕಂಪನಿ ಕ್ಲೈಮ್ ಮಾಡುತ್ತೆ. ಈ ಎರಡು ವೆಹಿಕಲ್ ಏನು ಅಂತಂದರೆ, ನಾನು ಪ್ರೈವೇಟ್ ಆಗಿ ಹೋಗಿ ಶೋರೂಮ್ಗೆ ಹೋಗಿ ವಿಡಿಯೋ ಮಾಡಿದ್ದೀನಿ. ಸೇಲ್ಸ್ ಎಕ್ಸಿಕ್ಯೂಟಿವ್ಗಳ ಜೊತೆ ಏನು ಅಂತಂದರೆ ಇದರ ಒಂದು ಡೀಟೇಲ್ಸ್ ಸಮೇತ ತಗೊಂಡಿದ್ದೀನಿ. ಆ ಒಂದು ವಿಡಿಯೋಗಳು ಏನು ಅಂತಂದರೆ ಕೊನೆಯದಾಗಿ ಪಾಪಪ್ ಆಗುತ್ತೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ, ಫೈನಾನ್ಸು ಇದರದ್ದು EMI ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟು ಬರುತ್ತೆ, ಅದರ ಡೀಟೇಲ್ಸ್ ಸಮೇತ ಕೊಟ್ಟಿದ್ದೀನಿ. ಕೊನೆಯದಾಗಿ ಅದು ಕೂಡ ಪಾಪಪ್ ಆಗುತ್ತೆ. ನೀವೇನು ಅಂತಂದರೆ ನೀವು ಅದನ್ನು ಕೂಡ ಲಿಂಕ್ ಮುಖಾಂತರ ಆ ಒಂದು ವಿಡಿಯೋನ ನೋಡ್ಬೋದು. ಇಲ್ಲಾಂತಂದರೆ ನನ್ನ ಒಂದು ಚಾನಲ್ನ ನೀವು ಚೆಕ್ ಮಾಡಿದ್ರೆ ಆ ಒಂದು ವಿಡಿಯೋಗಳು ಸಿಗುತ್ತೆ. ಸೊ ಗೆಳೆಯರೆ, ಇಲ್ಲಿ ನೋಡಿ, ಇಲ್ಲಿ ಕಂಪ್ಯಾರಿಸನ್ ವಿಡಿಯೋ ಏನು ಅಂತಂದರೆ ಶೋರೂಮ್ಗೆ ಹೋಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಯಾಕೆಂತಂದರೆ ಎರಡು ಬೇರೆ ಬೇರೆ ಬ್ರ್ಯಾಂಡು. ಮತ್ತು ಏನು ಅಂತಂದರೆ ನಾವು ನಿಜ ಹೇಳಿದ್ರೆ ಶೋರೂಮ್ ಅವ್ರಿಗೆ ಇಷ್ಟ ಆಗಲ್ಲ. ಏನು ಅಂತಂದರೆ ಅವ್ರನ್ನ ಹಾಡಿ ಹೊಗಳಿ ಬಂದರೆ ಮಾತ್ರ ಅವ್ರಿಗೆ ಇಷ್ಟ ಆಗೋದು. ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿ, ದೋಸ್ತ್ ಗಾಡಿದು 50 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಆದರೆ ಐಚರ್ಲಿ ನಿಮಗೆ 60 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಇಲ್ಲಿ ನೋಡ್ತಿರ್ಬೋದು, ಎರಡು ಕೂಡ HP 80 HP ಇಂಜಿನ್ ಆಗಿರುತ್ತೆ. ಹಾಗೆಯೇ ಎರಡು ಕೂಡ ಇಲ್ಲಿ ನೋಡ್ತಿರ್ಬೋದು, ಏನು ಅಂತಂದರೆ ಫ್ಯೂಲ್ ಟೈಪ್ ಡೀಸೆಲ್ ಮಾತ್ರ ಅವೈಲೇಬಲ್ ಇರೋದು. ಸೊ ಇಲ್ಲಿ ನೋಡಿ, ಇಂಜಿನ್ ನೋಡಿ, ಇಲ್ಲಿ ದೋಸ್ತದಾದರೆ 1.5 ಲೀಟರ್ 3 ಸಿಲಿಂಡರ್ ಟರ್ಬೋ ಚಾರ್ಜ್ಡ್ ವಿತ್ ಇಂಟರ್ಕೂಲರ್, ಇದೆಲ್ಲನೂ ಕೂಡ ಈ ಒಂದು ವೆಹಿಕಲಲ್ಲಿ ಇದೆ. ಏನು ಅಂತಂದರೆ, ಆದರೆ ಇದು ಬಂದು ಐಚರ್ ಬಂದು 2 ಲೀಟರ್ 4 ಸಿಲಿಂಡರ್ ಇಂಜಿನ್, ಸ್ವಲ್ಪ ಶಕ್ತಿಶಾಲಿ ಇಂಜಿನ್ ಇರೋದು ಐಚರ್ ಪ್ರೋ. ಅದರಲ್ಲಿ ನಿಮಗೆ ಏನು ಅಂತಂದರೆ ಸಿಲಿಂಡರ್ ಜಾಸ್ತಿ ಆದರೆ ಏನು ಅಂತಂದರೆ ನಿಮಗೆ ಸ್ವಲ್ಪ ಮೈಲೇಜ್ ಸ್ವಲ್ಪ ಡೌನ್ ಆಗುತ್ತೆ. ಸೊ ಪರ್ಪಸ್ ನೋಡಿಕೊಂಡು ಗಾಡಿ ತಗೊಳ್ಳಿ. ಏನು ಅಂತಂದರೆ ನಿಮಗೆ ಸಿಟಿ ಒಳಗೆ ಲೆವೆಲ್ ಇರೋ ಜಾಗದಲ್ಲಿ ತಗೊಳ್ಳೋಂಗಿದ್ರೆ ನೋಡಿ ದೋಸ್ತ್ ಗಾಡಿ ತಗೊಳ್ಳಿ. ಸ್ವಲ್ಪ ಲೋಡ್ ಜಾಸ್ತಿ ಆಗ್ತೀರಾ ಅಂತಂದರೆ ಐಚರ್ ಪ್ರೋ ಮ್ಯಾಕ್ಸ್ ತಗೊಳ್ಳಿ. ಬಟ್ ಸಜೆಸ್ಟೇಬಲ್ ಏನು ಅಂತಂದರೆ ಪೇಲೋಡ್ ಒಳಗೆ ಇರಬೇಕು. ಇವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಸೊ ಮ್ಯಾಕ್ಸ್ ಟಾರ್ಕ್ ನೋಡಿ, ಇಲ್ಲಿ 190 Nm ಟಾರ್ಕ್ ಬರುತ್ತೆ ಯಾವುದರಲ್ಲಿ, ಅಶೋಕ್ ಲೈಲ್ಯಾಂಡಲ್ಲಿ. ಆದರೆ ನೋಡಿ ಐಚರ್ ಪ್ರೋ ಮ್ಯಾಕ್ಸಲ್ಲಿ ನೋಡಿ 230 Nm ಟಾರ್ಕ್ ನೋಡಿ, ಒಂದೇ ಒಂದು ಸಿಲಿಂಡರ್ ಎಕ್ಸ್ಟ್ರಾ. ಬಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಅಂತ ನೋಡಿ. ಇಲ್ಲಿ ನೋಡಿ 4 ಸಿಲಿಂಡರ್, ಇಲ್ಲಿ 3 ಸಿಲಿಂಡರ್. ಮತ್ತು ನಿಮಗೆ ಟರ್ನಿಂಗ್ ರೇಡಿಯಸ್ ಅಶೋಕ್ ಲೈಲ್ಯಾಂಡಲ್ಲಿ ಚೆನ್ನಾಗಿದೆ ನೋಡಿ, ಕಡಿಮೆ 5950 mm ಅಲ್ಲಿ ನೋಡಿ ಇದು ಟರ್ನ್ ಆಗುತ್ತೆ. ಆದರೆ ಇದ್ರಲ್ಲಿ ನೋಡಿ ಡಬ್ಬಲ್ ಐಚರ್ ಪ್ರೋ ಮ್ಯಾಕ್ಸು ಸ್ವಲ್ಪ ಜಾಸ್ತಿ ಜಾಗ ತಗೊಳ್ಳುತ್ತೆ ಫುಲ್ ಟರ್ನ್ ಆಗೋಕ್ಕೆ. ಸೊ ಇದರಲ್ಲಿ ನೋಡಿ ಪ್ರಾಡಕ್ಟ್ ಟೈಪ್ ನೋಡಿ, ಹೈ ಸ್ಪೀಡ್ ಗೂಡ್ಸ್ ಕ್ಯಾರಿಯರ್ ಅಂತ ಇದೆ.
L5N ಹೈ ಸ್ಪೀಡ್ ಗೂಡ್ಸ್ ಕ್ಯಾರಿಯರ್ ಅಂತ. ಏನೇ ಹೈ ಸ್ಪೀಡ್ ಇದ್ರೂ ಎರಡು ಕೂಡ 80 ಮೇಲೆ ಹೋಗಲ್ಲ, ಎರಡಕ್ಕೂ ಕೂಡ ಸ್ಪೀಡ್ ಲಾಕ್ ಹಾಕಿರುತ್ತೆ. 80 ಕಿಲೋಮೀಟ್ರೇ ಹೈಯೆಸ್ಟ್ ಟಾಪ್ ಸ್ಪೀಡ್ ಆಗಿರುತ್ತೆ. ಸೊ ಎರಡು ಗಾಡೀಲಿ ನಿಮಗೆ ಆಟೋಮೆಟಿಕ್ ವರ್ಷನ್ ಸಿಗಲ್ಲ, ನೋಡ್ತಿರ್ಬೋದು. ಎರಡು ಮ್ಯಾನ್ಯುವಲ್ ವರ್ಷನ್, ಟ್ರಾನ್ಸ್ಮಿಷನ್ ಎರಡು ಮ್ಯಾನ್ಯುವಲ್ಲೇ ಸಿಗೋದು. ನಿಮಗೆ 5 ಫಾರ್ವರ್ಡ್ 1 ರಿವರ್ಸ್ ಗೇರ್ ಬಾಕ್ಸ್ ಬರುತ್ತೆ. ಎರಡು ಕೂಡ ಏನು ಅಂತಂದರೆ ಸಿಂಗಲ್ ಡ್ರೈ ಕ್ಲಚ್ ಪ್ಲೇಟ್ಸೇ ನಿಮಗೆ ಬರೋದು. ಹಾಗೆಯೇ ಎರಡಕ್ಕೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಹಾಗೆಯೇ ಗೆಳೆಯರೆ, ಇದರಲ್ಲಿ ಏನು ಅಂತಂದರೆ ಎರಡಕ್ಕೂ ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದುಬಿಟ್ಟು ಡಿಜಿಟಲೇ ಬರುತ್ತೆ. ಪ್ಲಸ್ಸು ಆ್ಯಂಡ್ರಾಯ್ಡ್ ಸಿಸ್ಟಮ್ ಇರ್ಬೋದು, ಸೆಟ್ ಇರ್ಬೋದು, ಎರಡಕ್ಕೂ ಕೂಡ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಡ್ರೈವರ್ ಅಡ್ಜಸ್ಟೇಬಲ್ ಸೀಟ್ ಅಶೋಕ್ ಲೇಲ್ಯಾಂಡಲ್ಲಿ ಬರಲ್ಲ. ಆದರೆ ಡ್ರೈವರ್ ಅಡ್ಜಸ್ಟ್ ಸೀಟ್ ಹೈಟ್ ಮಾಡ್ಕೊಳ್ಳೋದು ಪ್ಲಸ್ ಮುಂದಕ್ಕೆ ಹಿಂದಕ್ಕೆ ಹೋಗೋದು ಎಲ್ಲ ಐಚಲ್ಲಿ ಬರುತ್ತೆ. ಆದರೆ ಅಶೋಕ್ ಲೇಲ್ಯಾಂಡಲ್ಲಿ ಡ್ರೈವರ್ ಅಡ್ಜಸ್ಟ್ ಸೀಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಬರೀ ಮುಂದೆ ಹಿಂದೆ ಮಾತ್ರ ಹೋಗುತ್ತೆ. ಬಟ್ ಐಚರಲ್ಲಿ ನಿಮಗೇನು ಅಂತಂದರೆ ಸ್ವಲ್ಪ ಜಾಸ್ತಿ ಫಂಕ್ಷನ್ ಇದೆ. ಎರಡಕ್ಕೂ ಕೂಡ ನಿಮಗೇನು ಅಂತಂದರೆ ಡ್ರೈವರ್ ಪ್ಲಸ್ 2 ಪ್ಯಾಸೆಂಜರ್, ಅಂದರೆ 3 ಜನ ಹೋಗ್ಬೋದು. ಯಾವುದೇ ಪೊಲೀಸ್ ಯಾವುದೇ ರೀತಿ ನಿಮಗೆ ಕೇಸ್ ಹಾಕೋಕ್ಕಾಗಲ್ಲ. ಡ್ರೈವರ್ ಪ್ಲಸ್ 2 ಪಾಸಿಂಗ್ ಇರುತ್ತೆ. ಎರಡಕ್ಕೂ ಕೂಡ ಟ್ಯೂಬ್ಲೆಸ್ ಟೈರ್ ಇರುತ್ತೆ, ಪ್ಲಸ್ ಸೀಟ್ ಬೆಲ್ಟ್ ಕೂಡ ಎರಡು ಗಾಡಿಗೂ ಇರುತ್ತೆ. ಆಮೇಲೆ ಏನು ಅಂತಂದರೆ ಬ್ರೇಕ್ಸ್ ಮತ್ತು ಸಸ್ಪೆನ್ಷನ್ ನೋಡೋಣ. ಬ್ರೇಕ್ಸ್ ನೋಡಿ, ಎರಡಕ್ಕೂ ಕೂಡ ಮುಂದಕ್ಕೆ ಡಿಸ್ಕ್, ಹಿಂದಕ್ಕೆ ಡ್ರಮ್ ಬ್ರೇಕ್ಸ್ ಎರಡು ಗಾಡಿಗೂ ಬರುತ್ತೆ. ಆಮೇಲೆ ಎರಡಕ್ಕೂ ಕೂಡ ಸೆಮಿ ಇಲೆಪ್ಟಿಕಲ್ ಬ್ಲೇಡ್ ಸಸ್ಪೆನ್ಷನ್ನೇ ಬರೋದು ಎರಡು ಗಾಡಿಗೂ ಕೂಡ. ಆದರೆ ನಿಮಗೆ ದೋಸ್ತ್ ಗಾಡೀಲಿ ಆ್ಯಂಟಿ ರೋಲ್ ಬಾರ್ ಸಿಗುತ್ತೆ. ಇದೇನು ಅಂತಂದರೆ ಬ್ಯಾಲೆನ್ಸ್ ರಾಡ್ ಥರ ಇದು ಕೆಲಸ ಮಾಡುತ್ತೆ. ಹೈ ಸ್ಪೀಡಲ್ಲಿ ನಿಮಗೆ ಲೋಡ್ ಹಾಕೊಂಡು ಹೋದಾಗ ಏನು ಅಂತಂದರೆ ಬ್ಯಾಲೆನ್ಸ್ ತಪ್ಪಿ ಹೋಗೋದಂಗೆ ಆಗೋದು ಅದೇನಾಗಲ್ಲ. ಆದರೆ ಆ ಒಂದು ಫೀಚರ್ ನಿಮಗೆ ಐಚರ್ ಪ್ರೋ ಗಾಡೀಲಿ ಸಿಗಲ್ಲ ನಿಮಗೆ. ನೋಡಿ, ಮುಂದಕ್ಕೂ ಹಿಂದಕ್ಕೂ ಎರಡಕ್ಕೂ ಸೆಮಿ ಎಲೆಪ್ಟಿಕಲ್ ಲೀಫ್ ಸ್ಪ್ರಿಂಗೇ ಬರೋದು ನಿಮಗೆ. ಹಾಗೆಯೇ ಎರಡು ಗಾಡಿ ಕೂಡ ಚಾಸಿ ಪ್ಲಸ್ ಬಾಡಿ ಎರಡೂ ಇರುತ್ತೆ. ಚಾಸಿ ವಿತ್ ಕ್ಯಾಬಿನ್, ಅಂದರೆ ಚಾಸಿ ಜೊತೆ ಅಟ್ಯಾಚ್ ಆಗಿರಲ್ಲ ಯಾವುದೇ ಕಾರಣಕ್ಕೂ ಬಾಡಿ, ಚಾಸಿ ಮೇಲೆ ಬಾಡಿ ಇರುತ್ತೆ. ಸೊ ಎರಡು ಕೂಡ ನೋಡ್ತಿರ್ಬೋದು 215/75 R15 ಟೈರ್ ಬರುತ್ತೆ. ಎರಡು ಕೂಡ ಸಾಫ್ಟ್ ಕಾಂಪೊನೆಂಟ್ ರೇಡಿಯಲ್ ಟೈರೇ ಬರೋದು. ಈ ಒಂದು ವೆಹಿಕಲ್ದು ಕಾಂಪಿಟೇಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ. ನೋಡ್ತಿರ್ಬೋದು ನೀವು, ಏನು ಅಂತಂದರೆ ಎರಡು ಗಾಡಿಗೆ ಮಹೇಂದ್ರ ಬೊಲೆರೋ, ಮಹೇಂದ್ರ ವೀರೋ, ಆಮೇಲೆ ಟಾಟಾದಲ್ಲಿ ಇಂಟ್ರಾ V70 ಇಲ್ಲಿ ನೋಡ್ತಿರ್ಬೋದು, ಇಂಟ್ರಾ V70 ಗೋಲ್ಡು. ಆಮೇಲೆ ಅಶೋಕ್ ಲೇಲ್ಯಾಂಡಲ್ಲೇ ದೋಸ್ತ್ ಗಾಡಿ ಕೂಡ ಇದು ಕಾಂಪಿಟೇಟರ್ಸು. ಇದಿಷ್ಟು ಗಾಡಿ ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ ಕಾಂಪಿಟೇಟರ್ಸು. ಆಮೇಲೆ ಟಾಟಾದು ಯೋಧ ಗಾಡಿ ಕೂಡ ಬರುತ್ತೆ. ಸೊ ಅದು ಇದರಲ್ಲಿ ತೋರಿಸ್ತಾ ಇಲ್ಲ. ಬಡಾ ದೋಸ್ತ್ ಗಾಡಿ ಯಾವುದೆಲ್ಲ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂದರೆ ಲಾಜಿಸ್ಟಿಕ್ ಇರ್ಬೋದು, ಇ ಕಾಮರ್ಸ್ ಇರ್ಬೋದು, ಮಾರ್ಕೆಟ್ ಲೋಡ್ಸ್ ಇರ್ಬೋದು, ಅಂದರೆ ನೀವು ಹಣ್ಣು ಹಂಪಲು, ಫ್ರೂಟ್ಸು, ಗ್ರೈನ್ಸು ಅದನ್ನೆಲ್ಲ ತಗೊಂಡೋಗೋಕ್ಕೆ. ಆಮೇಲೆ ವೈಟ್ ಗೂಡ್ ಅಪ್ಲಿಕೇಶನ್ಸು, ಅಂದರೆ ಏನು ಅಂತಂದರೆ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಟೆಲಿವಿಷನ್ಸ್, ಈ ಥರದನ್ನು ಸಪ್ಲೈ ಮಾಡೋಕ್ಕೆ. ಆಮೇಲೆ FMCG ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಏನು ಅಂತಂದರೆ ಇದು ವೇರ್ ಹೌಸಿಂದ ರಿಟೇಲ್ಗೆ, ಅಂದರೆ ಹೋಲ್ಸೇಲ್ ಸಪ್ಲೈ ಇದ್ದರೆ. ಆಮೇಲೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಗೂಡ್ಸ್ ಇರ್ಬೋದು, ಆಮೇಲೆ ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಗಾರ್ಬೇಜ್ ಎಲ್ಲ ಸಪ್ಲೈ ಮಾಡೋದು. ಆಮೇಲೆ ಫರ್ನಿಚರ್ ಟ್ರಾನ್ಸ್ಪೋರ್ಟೇಷನ್ನು, ಹಾಗೆಯೇ ಫುಡ್ ಡಿಸ್ಟ್ರಿಬ್ಯೂಷನ್ನು, ಪಾರ್ಸೆಲ್ ಸರ್ವಿಸು, ವಾಟರ್ ಟ್ಯಾಂಕರು, ಟೆಕ್ಸ್ಟೈಲು, ಇದಿಷ್ಟಕ್ಕೂ ಏನು ಅಂತಂದರೆ ಬಡಾ ದೋಸ್ತು ಯೂಸ್ ಆಗುತ್ತೆ. ಐಚರ್ ಗಾಡಿ ಯಾವುದಕ್ಕೆಲ್ಲ ಅಪ್ಲಿಕೇಶನ್ ಅಂದರೆ ಇ ಕಾಮರ್ಸು, ಕೊರಿಯರ್ ಇರ್ಬೋದು, FMCG ಕನ್ಸ್ಯೂಮರ್ ಗುಡ್ಸ್ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ಆಮೇಲೆ ರೀಜನಲ್ ಲಾಜಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು, ಆಮೇಲೆ ಕಾರ್ಗೋ ಸೊಲ್ಯೂಷನ್ಸ್ ಇರ್ಬೋದು. ಇದಕ್ಕೆಲ್ಲ ಏನು ಅಂತಂದರೆ ಈ ಒಂದು ಗಾಡಿ ಅಪ್ಲಿಕೇಶನ್ ಆಗುತ್ತೆ. ಸೊ ಇದರದ್ದು ಅಡ್ವಾಂಟೇಜಸ್ಸು ಏನು ಅಂತಂದರೆ, ಕೊನೆಯದಾಗಿ ಇದರ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡೋಣ. ನೋಡಿ ಗೆಳೆಯರೆ, ಐಚರಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು 2 ಲೀಟರ್ ಇಂಜಿನ್ ಸಿಗುತ್ತೆ, 4 ಸಿಲಿಂಡರ್ ದೊಡ್ಡ ಇಂಜಿನ್ ಸಿಗುತ್ತೆ. ಆದರೆ ನೀವು ಮೈಲೇಜಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗಿರ್ಬೇಕು. ಹಾಗೆಯೇ ಇನ್ನೊಂದೇನು ಅಂತಂದರೆ ರಿಜಿಡ್ ಆಗಿರೋ ಕ್ಯಾಬಿನ್ ಸಿಗುತ್ತೆ, ಪ್ಲಸ್ ಒಳ್ಳೆ ಒಂದು ಚಾಸಿ ಸಿಗುತ್ತೆ. ಯಾಕೆ ಅಂತಂದರೆ ಐಚರ್ ಬಂದು ಮೇಯ್ನಾಗಿ ಟ್ರಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಈ ಒಂದು ಸೆಗ್ಮೆಂಟಿಗೆ ಅವರು ಹೊಸ ಪ್ಲೇಯರು. ಸೊ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಚಾಸಿಲಿ ಚೆನ್ನಾಗೇ ಇದೆ. ಎರಡಕ್ಕೂ ಕೂಡ ಫ್ರೇಮ್ ಲ್ಯಾಡರ್ ಚಾಸಿನೇ ಸಿಗೋದು. ಸೊ ಮತ್ತು ಇನ್ನೊಂದೇನು ಅಂತಂದರೆ 60 ಲೀಟರ್ಸು ಟ್ಯಾಂಕ್ ಸಿಗುತ್ತೆ. ಆಮೇಲೆ ಬಾಡಿ ಡಿಸೈನ್ ಏನು ಅಂತಂದರೆ ಬಾಡಿ ತುಂಬ ಹೈಟ್ ಇಲ್ಲದೆ ಇರೋ ಕಾರಣ ನಿಮಗೆ ಲೋಡ್ ಮಾಡೋದೆಲ್ಲ ಈಸಿ ಅಂತ ಹೇಳೋದು ಐಚರ್ ಅವರು ಕ್ಲೇಮ್ ಮಾಡ್ತಾರೆ.
ಹಾಗೆ ದೋಸ್ತ್ ಗಾಡಿ ನೋಡೋಣ. ನೋಡಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ದೋಸ್ತ್ ಗಾಡೀಲಿ ಸುಪೀರಿಯರ್ ಫ್ಯೂಲ್ ಎಫಿಷಿಯನ್ಸಿ ಅಂದರೆ ತುಂಬ ಚೆನ್ನಾಗಿ ಮೈಲೇಜ್ ಬರುತ್ತೆ ಅಂತ. ಹಾಗೆ ಇದರಲ್ಲಿ ಏನು ಅಂತಂದರೆ ಆ್ಯಡ್ ಬ್ಲೂ ಬೇಕಾಗಿರಲ್ಲ, ಇದು ಆ ಗಾಡಿಗೂ ಕೂಡ ಬೇಡ. ಸೊ ಎಕ್ಸಲೆಂಟ್ ಗ್ರಿಡೇಬಿಲಿಟಿ, 23.2 ಗ್ರಿಡೇಬಿಲಿಟಿ ಫಾರ್ ಕ್ಲೈಂಬಿಂಗ್ ಸ್ಟೀಪ್ ಸ್ಲೋಪ್ ವಿತ್ ಹೆವಿ ಲೋಡ್ಸ್ ಅಂತ. ಅಂದರೆ ಅರ್ಥ ಏನು ಅಂತಂದರೆ ಈ ಒಂದು ಗಾಡಿ 3 ಸಿಲಿಂಡರ್ ಆಗಿದ್ರೂ ಕೂಡ ಟ್ಯೂನಿಂಗ್ ಚೆನ್ನಾಗಿದೆ, ಲೋಡ್ ಹಾಕ್ಕೊಂಡು ತುಂಬ ಅಪ್ಪನೆಲ್ಲ ಎಳೆಯುತ್ತೆ ಅನ್ನೋದು ಕಂಪನಿಯವರು ಕ್ಲೈಮ್ ಮಾಡ್ತಾರೆ. ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಈ ಒಂದು ಐಚರ್ ಪ್ರೋ ಪ್ಲಸ್ ಬಡಾ ದೋಸ್ತ್ ಗಾಡಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಏನು ಅಂತಂದರೆ ಕೊನೆಯದಾಗಿ ನೋಡಿ ವಿಡಿಯೋ ಸಜೆಸ್ಟೇಬಲ್ ವಿಡಿಯೋಗೆ ಬರುತ್ತೆ. ಈ 2 ಗಾಡಿದು ಫೈನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಪ್ಲಸ್ ಇದ್ರದ್ದೊಂದು ಸಪ್ರೇಟಾಗಿ ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಆ ಒಂದು ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಳ್ಳಿ. ನಿಮಗೇನು ಅಂತಂದರೆ ನನ್ನ ಒಂದು ಹೆಸರು ಹೇಳಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.